ಅವರು ಕಾಮೆಂಟ್ ಮಾಡ್ತಾರೆ, ಕ್ರಿಕೆಟ್ ಮ್ಯಾಚಿನ ಬಗ್ಗೆ, ಇನ್ನೊಂದು ಕಾರ್ಯಕ್ರಮ ಕಾಮೆಂಟಿಂಗ್ ಬಗ್ಗೆ ಎಲ್ಲಾ ಕಡೆ ಅವರಿಗೆ ತಗೊಂಡೋಗಿ ಸ್ವಾಗತ ಭಾಷಣದಲ್ಲಿ ಆಂಕರ್ ಆಗಿ ನಿಲ್ಲಿಸ್ತಾರೆ. ಆದ್ರೆ ಅವರು ಆ ಮಟ್ಟಕ್ಕೆ ಖುಷಿ ಪಟ್ಟಿಲ್ಲ. ಇವತ್ತು ಭಾಷಾ ಅವರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಗುಣಗಾನದಲ್ಲಿ ಬಂದು ಒಂದು ಹೊಸ ಹೆಸರನ್ನು ನಾಮಕರಣ ಮಾಡಿಕೊಂಡಿದ್ದಾರೆ. ಅದು MC ಕನ್ನಡ ಅಬ್ಬಾಸ್. ನಾವು ನೀವೆಲ್ಲರೂ ಸೇರಿ ಅವರಿಗೆ ನಾಮಕರಣ ಮಾಡಿದ್ದೇವೆ. ಈ ನಾಮಕರಣ ದೇಶ ವಿದೇಶದಲ್ಲಿ ಹೋಗಿ ಹೇಳ್ತಾರೆ, ಕನ್ನಡ ನದಿರಣ್ಣ ನಮಗೆ ಕನ್ನಡ ಅಬ್ಬಾಸ್ ಮಾಡಿಬಿಟ್ರು, ಹಾಗೂ ಕನ್ನಡ ಭಾಷಾ ತಂಡದವರು ನನ್ನನ್ನ ಕನ್ನಡ ಅಬ್ಬಾಸ್ ಆಗಿ ನಾಮಕರಣ ಮಾಡಿದ್ದಾರೆ ಅಂತ. ಅದಕ್ಕಿಂತ ನಾವು ಏನಾದರೂ ಸಲ್ಲುತ್ತೆ ಅಂತ ಹೇಳಿದ್ರೆ ನಾವು ಸ್ವರ್ಗ ಸುಖಿ ಕಂಡ್ರೆ ಯಾವುದು ಆಸ್ತಿ ಅಲ್ಲ, ಬಂಗ್ಲೆ ಅಲ್ಲ, ಕಾರ್ ಅಲ್ಲ, ಯಾವುದೂ ಇಲ್ಲ. ಅವಾಗ ನನ್ನ ಸ್ನೇಹಿತರು ಹೇಳಿದ್ರು, ನಮ್ಮ ಸರ್ವಸ್ವ ನಮ್ಮ ಕನ್ನಡ, ನಮ್ಮ ಧರ್ಮ ನಮ್ಮ ಕನ್ನಡ, ನಮ್ಮ ಜಾತಿ ನಮ್ಮ ಕನ್ನಡ. ಹಾಗಾಗಿ ನಾವು ಕನ್ನಡದ ಅನ್ಯೋನ್ಯ ಮಕ್ಕಳಾಗಿ ನಮ್ಮ ಸಂಬಂಧಗಳನ್ನ ಕನ್ನಡದ ಸಂಬಂಧಗಳಾಗಿ ಬೆಳೆಸೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಕರ್ನಾಟಕ ಮಾತೆ, ಜೈ ಭಾರತಾಂಬೆ, ಜೈ ಕನ್ನಡ ಭಾಷಾ ತಂಡದವರು. ಜೈ ಕರ್ನಾಟಕ ಮಾತೆ, ಜೈ ಭಾರತಾಂಬೆ, ಜೈ ಕರ್ನಾಟಕ. ಥ್ಯಾಂಕ್ ಯು. ಅಬ್ಬಾಸ್ ಬೈ ಅವರಿಗೆ MC ಕನ್ನಡ ಅಬ್ಬಾಸ್ ಬೈ ಅಂತೇಳಿ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದ್ದೇವೆ. ಅದು ದೇಶ ವಿದೇಶದಲ್ಲಿ ಅವ್ರು ತೋರ್ಪಡಿಸಬಹುದು ನಾನು ಕನ್ನಡ ಅಬ್ಬಾಸ್ ಹೇಗಾಗಿದ್ದೇನೆ ಅಂತೇಳಿ. ಇದು ಪ್ರಮಾಣ ಪತ್ರ ಕೂಡ ಅವ್ರಿಗೆ ಈಗ ಕೊಡ್ತಾ ಇದ್ದೇವೆ. ಇದು ಫೇಸ್ಬುಕ್ ಅಲ್ಲಿ ಹೋಗ್ಬಿಡುತ್ತೆ, ಕನ್ನಡ ಅಬ್ಬಾಸ್ ಆಗಿ ಪರಿವರ್ತನೆ ಆಗಿದ್ದಾರೆ ಅಂತ ಹೇಳಿ. ಇದು ನಮ್ಮ ಪುಣ್ಯದ ಕೆಲಸ. ನಾವೇನಾದ್ರೂ ಯಾತ್ರೆ ಕಾಶಿ ಮಕ್ಕಾ ಮದೀನಾಗೆ ಹೋಗಿದ್ದೀವಿ ಅಂತ ಹೇಳಿದ್ರೆ ಕನ್ನಡ ಅಬ್ಬಾಸ್ನ ನಿರ್ಮಾಣ ಮಾಡಿದ್ವಲ್ಲ, ಅದೇ ನಾವು ಪಾವನರ ಕಂಡ್ರೆ. ಹಾಗಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ. ಅಬ್ಬಾಸ್ ಬೈಗೂ ಧನ್ಯವಾದ. ಒಳ್ಳೆದಾಗಲಿ. ಜೈ ಕರುಣಾಂಬೆ.